ಚೇಂಜ್ ಆಗ್ತಾರೆ ಅಂತ ವಿಶ್ವನಾಥ್ ಅವರು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನು ನೇರ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರೇ. ಅನೇಕರು ಸಿದ್ದರಾಮಯ್ಯ ಇರಬೇಕು ಇರಬೇಡ ಅಂತ ಚರ್ಚೆ ನಡೀತಾ ಇದೆ. ಅನೇಕರು ಜಾತಿ ಜನಗಣತಿ ಇರಬೇಕು ಇರಬಾರ್ದು ಚರ್ಚೆ ನಡೀತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗಾಗಲ್ಲ ಅಂತ ಕೇಳ್ತಾರೆ. ನೇರವಾಗಿ ಆ ಒಂದು ರಮ್ಯಾ ಕೇಸಲ್ಲಿ ದುಡ್ಡು ಕೊಟ್ಟು ಚೆಕ್ ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಪರಮೇಶ್ವರ್ ನಂಗೆ ಹೇಳ್ತಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಅಂತ ಪರಮೇಶ್ವರ್ ಹೇಳ್ತಾರೆ. ಅವ್ರಿಗೆ ಕೇಳಿ ಅಂತ ಇವರು ಹೇಳ್ತಾರೆ. ಆ ಪಕ್ಷದಲ್ಲಿ ಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಾವ ಹೊಂದಾಣಿಕೆನೂ ಇಲ್ಲ. ಯಾವ ಸಂದರ್ಭದಲ್ಲಿ ಸರ್ಕಾರ ಇರುತ್ತೋ ಹೋಗುತ್ತೋ ಭಗವಂತನಿಗೆ ಗೊತ್ತು. ಚೇಂಜ್ ಆಗ್ತಾರೆ ಅಂತ ವಿಶ್ವನಾಥ್ ಅವರು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನು ನೇರ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರೇ. ಅನೇಕರು ಸಿದ್ದರಾಮಯ್ಯ ಇರಬೇಕು ಇರಬೇಡ ಅಂತ ಚರ್ಚೆ ನಡೀತಾ ಇದೆ. ಅನೇಕರು ಜಾತಿ ಜನಗಣತಿ ಇರಬೇಕು ಇರಬಾರ್ದು ಚರ್ಚೆ ನಡೀತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗಾಗಲ್ಲ ಅಂತ ಕೇಳ್ತಾರೆ. ನೇರವಾಗಿ ಆ ಒಂದು ರಮ್ಯಾ ಕೇಸಲ್ಲಿ ದುಡ್ಡು ಕೊಟ್ಟು ಚೆಕ್ ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಪರಮೇಶ್ವರ್ ನಂಗೆ ಹೇಳ್ತಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಅಂತ ಪರಮೇಶ್ವರ್ ಹೇಳ್ತಾರೆ. ಅವ್ರಿಗೆ ಕೇಳಿ ಅಂತ ಇವರು ಹೇಳ್ತಾರೆ. ಆ ಪಕ್ಷದಲ್ಲಿ ಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಾವ ಹೊಂದಾಣಿಕೆನೂ ಇಲ್ಲ. ಯಾವ ಸಂದರ್ಭದಲ್ಲಿ ಸರ್ಕಾರ ಇರುತ್ತೋ ಹೋಗುತ್ತೋ ಭಗವಂತನಿಗೆ ಗೊತ್ತು. ಚೇಂಜ್ ಆಗ್ತಾರೆ ಅಂತ ವಿಶ್ವನಾಥ್ ಅವರು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನು ನೇರ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರೇ. ಅನೇಕರು ಸಿದ್ದರಾಮಯ್ಯ ಇರಬೇಕು ಇರಬೇಡ ಅಂತ ಚರ್ಚೆ ನಡೀತಾ ಇದೆ. ಅನೇಕರು ಜಾತಿ ಜನಗಣತಿ ಇರಬೇಕು ಇರಬಾರ್ದು ಚರ್ಚೆ ನಡೀತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗಾಗಲ್ಲ ಅಂತ ಕೇಳ್ತಾರೆ. ನೇರವಾಗಿ ಆ ಒಂದು ರಮ್ಯಾ ಕೇಸಲ್ಲಿ ದುಡ್ಡು ಕೊಟ್ಟು ಚೆಕ್ ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಪರಮೇಶ್ವರ್ ನಂಗೆ ಹೇಳ್ತಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಅಂತ ಪರಮೇಶ್ವರ್ ಹೇಳ್ತಾರೆ. ಅವ್ರಿಗೆ ಕೇಳಿ ಅಂತ ಇವರು ಹೇಳ್ತಾರೆ. ಆ ಪಕ್ಷದಲ್ಲಿ ಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಯಾವ ಹೊಂದಾಣಿಕೆನೂ ಇಲ್ಲ. ಯಾವ ಸಂದರ್ಭದಲ್ಲಿ ಸರ್ಕಾರ ಇರುತ್ತೋ ಹೋಗುತ್ತೋ ಭಗವಂತನಿಗೆ ಗೊತ್ತು.